ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಘಟನೆ ಇವತ್ತು ದೇಶಾದ್ಯಂತ ವಿಪರೀತ ಚರ್ಚೆಯಲ್ಲಿದೆ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಈ ಘಟನೆಯ ವಿವರವನ್ನು ಗಮನಿಸಿರಬಹುದು. ಇಂತಹ ಘಟನೆಯನ್ನು ನೋಡಿದಾಗ ಸಹಜವಾಗಿ ಅನ್ಸೋದೇನಪ್ಪ ಅಂದರೆ, ಮನುಷ್ಯ ಯಾಕೆ ಹಿಂಗಾಗ್ತಿದ್ದಾನೆ? ಮನುಷ್ಯನಾಗಿ ವರ್ತನೆಯನ್ನು ತೋರ್ತಿಲ್ಲ, ಅದರ ಬದಲಾಗಿ ರಾಕ್ಷಸನಾಗೋದಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾನೆ. ಒಂದೋ ಎರಡೋ ಘಟನೆ ಆಗಿದ್ರೆ ಎಲ್ಲೋ ಅಪರೂಪದ ಘಟನೆ ಅನ್ಬೋದಿತ್ತು. ಆದರೆ ಪ್ರತಿನಿತ್ಯ ಇಂತಹ ಘಟನೆಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಪ್ರತಿನಿತ್ಯ ಇಂತಹ ಸುದ್ದಿಯನ್ನು ನಾವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೇವೆ. ಬಂಧುಗಳು, ಇಲ್ಲಿ ಏನಾಗಿದೆ ಅಂದರೆ, ಹುಡುಗ ಆತ ಬಹಳ ಶ್ರೀಮಂತ ವ್ಯಕ್ತಿ, 10 ಕೋಟಿಯ ಒಡೆಯ, ಉದ್ಯಮಿ ಕೂಡ ಹೌದು, ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸನ್ನು ಕಟ್ಕೊಂಡಿದ್ದಂಥವನು. ಇತ್ತ ಹುಡುಗಿಯ ವಿಚಾರಕ್ಕೆ ಬರೋದಾದ್ರೆ, ಆಕೆಯೂ ಕೂಡ ಅಷ್ಟೇ 10 ಕೋಟಿಯ ಒಡತಿ, ಬಹಳ ಶ್ರೀಮಂತೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಮನೆಯವರೆಲ್ಲರೂ ಕೂಡ ಇವರಿಬ್ಬರನ್ನು ಮದುವೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ರು. ಅದಾದ ಬಳಿಕ ಇವರಿಬ್ಬರು ಕೂಡ ಕೈ ಹಿಡಿದು ಓಡಾಡ್ತಾ ಇದ್ರು. ಬಹಳ ಖುಷಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಇವರಿಬ್ಬರ ಮದುವೆಗೆ ನವೆಂಬರ್ನಲ್ಲಿ ಡೇಟ್ ಫಿಕ್ಸ್ ಆಗಿತ್ತು. ಎಷ್ಟರ ಮಟ್ಟಿಗೆ ಇವರು ಶ್ರೀಮಂತರು ಅಥವಾ ಅದ್ಧೂರಿ ಮದುವೆ ಅಂದರೆ, ರಾಜಸ್ಥಾನದ ಉದಯಪುರದಲ್ಲಿ 18 ಕೋಟಿ ರೂಪಾಯಿಯನ್ನು ಕೊಟ್ಟು ಅರಮನೆಯನ್ನು ಬುಕ್ ಮಾಡಿದ್ರು. ಅಲ್ಲಿಗೆ ಸಂಬಂಧಿಕರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ 2 ವಿಮಾನವನ್ನು ಕೂಡ ಬುಕ್ ಮಾಡಿರ್ತಾರೆ. ಅಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗಿನ ಅದ್ಧೂರಿ ಮದುವೆ ಅಂತ. ಕುಟುಂಬದಲ್ಲಿ ಸಹಜವಾಗಿ ಸಂಭ್ರಮ, ಸಂತೋಷ ಎಲ್ಲವೂ ಕೂಡ ಇತ್ತು. ಭರ್ಜರಿಯಾದಂಥ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ಸಂಬಂಧಿಕರಿಗೆ ಕಳಿಸೋದು ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಹೀಗಿದ್ದಾಗಲೇ ಮೊನ್ನೆ ತಾನೇ ಒಂದು ಸುದ್ದಿ ಬಂದ್ಬಿಡುತ್ತೆ. ಅದೇನಪ್ಪ ಅಂದರೆ, ಎಲ್ಲರೂ ಕೂಡ ಶಾಕ್ಗೆ ಒಳಗಾಗುವಂತೆ ಆಗಿಬಿಡುತ್ತೆ. ಭವಿಷ್ಯದ ಬಗ್ಗೆ ಕನಸನ್ನ ಕಾಣ್ತಾ ಇದ್ದ, ಮದುವೆ ಬಗ್ಗೆಯೂ ಕೂಡ ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ದಂಥ ಆ ಹುಡುಗ ಸಾವನ್ನಪ್ಪಿದಂಥ ಸುದ್ದಿ. ಬರೋಬ್ಬರಿ 400 ಅಡಿ ಆಳದ ಕಂದಕಕ್ಕೆ ಬಿದ್ದು ಸಾವನ್ನಪ್ಪಿದ ಎನ್ನುವಂಥ ಸುದ್ದಿ ಬಂದು ಬಿಡುತ್ತೆ. ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾರೆ. ಆ ಮದುವೆ ಮನೆಯ ಆ ಖುಷಿ ಇತ್ತಲ್ಲ, ಅಲ್ಲಿ ಒಂದು ರೀತಿಯಲ್ಲಿ ಮಸಣದ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಆ ಹುಡುಗಿಯೂ ಕೂಡ ಬಹಳ ಬೇಸರದಲ್ಲಿ ಕಣ್ಣೀರು ಹಾಕಿದ್ದಾಯಿತು. ಅದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಾಕಿದ್ದು ಕೂಡ ಆಯಿತು. ಅಯ್ಯೋ, ನಾನು ಯಾಕೆ ಬಿಟ್ಟು ಹೋಗಿಬಿಟ್ಟೆ, ಮದುವೆಗೆ ಸ್ವಲ್ಪ ದಿನ ಬಾಕಿ ಇತ್ತಲ್ಲ, ಅದೆಷ್ಟು ಕನಸನ್ನು ಕಂಡಿದ್ವಿ ನಾವಿಬ್ರು ಅಂತ ಹೇಳಿ ಆಕೆಯೂ ಕೂಡ ಕಣ್ಣೀರು ಹಾಕುವ ರೀತಿಯಲ್ಲಿ ಪೋಸ್ಟನ್ನು ಹಾಕಿದ್ದು ಕೂಡ ಆಯಿತು. ಅದಾದ ನಂತರ ಪೊಲೀಸರು ಸಹಜವಾಗಿ ಅನುಮಾನ ಇದ್ದೇ ಇರುತ್ತಲ್ಲ ಇಂತಹ ಸಾವಾದಂತಹ ಸಂದರ್ಭದಲ್ಲಿ. ಹೀಗಾಗಿ ತನಿಖೆಯನ್ನು ಕೈಗೊಂಡಾಗ ಪೊಲೀಸರಿಗೆ ಶಾಕ್ ಆಯಿತು. ಕಾರಣ ಏನು ಅಂದರೆ, ಯಾವ ಹುಡುಗಿ ಕಣ್ಣೀರನ್ನು ಹಾಕಿದ್ಲೋ, ಯಾವ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕವಾದಂಥ ಪೋಸ್ಟನ್ನು ಹಾಕಿದ್ಲೋ, ಯಾವ ಹುಡುಗಿಯ ಬಗ್ಗೆ ಅಯ್ಯೋ ಮದುವೆ ಮುಂಚೆ ಹುಡುಗನನ್ನು ಕಳ್ಕೊಂಡು ಬಿಟ್ಲಲ್ಲ ಅಂತ ಹೇಳಿ ಅನುಕಂಪವನ್ನು ತೋರಿದ್ರು, ಅದೇ ಹುಡುಗಿ ಈ ಕೃತ್ಯವನ್ನೇ ಎಸಗಿ ಬಿಟ್ಟಿದ್ಲು. ಆಕೆಯೇ ಇಲ್ಲಿ ಕೊಲೆಗಾರ್ತಿ ಆಗಿ ಬಿಟ್ಟಿದ್ಲು. ಯಾವುದೋ ಸಿನಿಮಾ ಕಥೆ ಅನ್ಸುತ್ತೆ, ಆದರೆ ನಿಜ ಜೀವನದ ಘಟನೆ ಇದು. ಏನು ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಘಟನೆ ನಡೆದಿದ್ದು ಇದು ಪುಣೆಯಲ್ಲಿ ಲೋಹಗಡ ಕೋಟೆ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಕೇಳಿರ್ತೀರಿ, ಬಹಳ ಪ್ರಸಿದ್ಧವಾಗಿರುವಂಥ ಪ್ರದೇಶ ಅದು. ಅಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಇದು. ಬಂಧುಗಳೇ, ಆ ಹುಡುಗನ ಹೆಸರು ಕೇತನ್ ವಿಶಾಲ್ ಅಗರ್ವಾಲ್ ಅಂತ ಹೇಳಿ. ಮೂಲತಃ ಆತ ಪುಣೆಯ ಭಾಗದವನು. ವಿದೇಶದಲ್ಲಿ ಆತ ಓದ್ಕೊಂಡು ಬಂದಿದ್ದ. ಅದಾದ ಬಳಿಕ ತನ್ನ ಊರಿಗೆ ವಾಪಸ್ ಬರ್ತಾ ಇದ್ದ ಹಾಗೆ ತಂದೆಯ ರಿಯಲ್ ಎಸ್ಟೇಟ್ ಉದ್ಯಮ ಇತ್ತಲ್ಲ, ಅದಕ್ಕೆ ನಿರ್ದೇಶಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ. ತಂದೆ ಬಹಳ ಶ್ರೀಮಂತರು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಆತನ ವಯಸ್ಸು ಬರೀ 25ರಿಂದ 26ರ ಆಸುಪಾಸು ಅಷ್ಟೇ. ಉದ್ಯಮವನ್ನ ಬೆಳೆಸುವಂತ ಕನಸನ್ನ ಕಾಣ್ತಾ ಇದ್ದಂಥವನು, ಉದ್ಯಮದಲ್ಲಿ ತನ್ನನ್ನು ತಾನು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದವನು ಆತ. ಹುಡುಗಿಯ ಹೆಸರು ಏನಪ್ಪಾ ಅಂದ್ರೆ ಸಿಯಾ ಗೋಯಲ್ ಅಂತ ಹೇಳಿ. ಆಕೆ ಮೂಲತಃ ಮಧ್ಯಪ್ರದೇಶದ ಇಂದೋರ್ನವಳು. ಆಕೆಯ ತಂದೆಯೂ ಕೂಡ ಉದ್ಯಮಿ. ತಂದೆಯ ಉದ್ಯಮವನ್ನ ಈಕೆ ನೋಡ್ಕೊಳ್ತಾ ಇದ್ಲು, ಅಥವಾ ಅದರಲ್ಲಿ ಈಕೆಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ಲು. ತನ್ನದೇ ಆದಂತಹ ಬಹುದೊಡ್ಡ ಸ್ವಂತ ಬೇಕರಿಯನ್ನ ಕೂಡ ಇಟ್ಕೊಂಡಿದ್ಲು. ಬೇಕರಿ ಅಂದ್ರೆ ಬಹಳ ದೊಡ್ಡದಾಗಿರುವಂತಹ ಉದ್ಯಮವನ್ನ ಸ್ಥಾಪನೆ ಮಾಡಿದ್ಲು. ಯಾರು ಏನು ಕಡಿಮೆ ಇರಲಿಲ್ಲ. ಶ್ರೀಮಂತಿಕೆ ಅಂತ ಬಂದಾಗ ಅಥವಾ ಐಷಾರಾಮಿ ಆ ಬದುಕು ಅಂತ ಬಂದಾಗ ಇಬ್ಬರು ಕೂಡ ಪರಸ್ಪರ ಪೈಪೋಟಿ ಕೊಡುವ ರೀತಿಯಲ್ಲಿ ಇದ್ದರು. ಹೀಗಿದ್ದಾಗಲೇ ಅವರ ಕುಟುಂಬಸ್ಥರು ಏನು ಮಾಡ್ತಾರೆ ಅಂದರೆ, ಸಿಯಾ ಗಮನಕ್ಕೂ ತರೋದಿಲ್ಲ ಅಥವಾ ಕೇತನ್ ಗಮನಕ್ಕೂ ಕೂಡ ತರೋದಿಲ್ಲ. ತುಂಬ ಮನೆಯ ಶ್ರೀಮಂತರ ಮನೆಯಲ್ಲಿ ಹೀಗೆ ಆಗತ್ತೆ. ಅವರಿಬ್ಬರಿಗೆ ಮದುವೆ ಮಾತುಕತೆಯನ್ನ ಒಳಗೊಳಗೆ ನಿಗದಿ ಮಾಡಿ ಎಲ್ಲವೂ ಕೂಡ ಅಂತಿಮ ಆದಮೇಲೆ ಹುಡುಗಿಯ ಗಮನಕ್ಕೆ ತಂದಿದ್ದಾರೆ. ಹುಡುಗ ಕೂಡ ಒಪ್ಕೊಳ್ಬೇಕಾಯ್ತು, ಹುಡುಗಿ ಕೂಡ ಮದುವೆಯನ್ನ ಒಪ್ಪಿಕೊಳ್ಳಲೇಬೇಕಾಯ್ತು. ಯಾಕಂದ್ರೆ ಹುಡುಗನನ್ನ ರಿಜೆಕ್ಟ್ ಮಾಡೋದಕ್ಕೆ ಹುಡುಗಿ ಕಾರಣ ಇರಲಿಲ್ಲ, ಹುಡುಗಿಯನ್ನ ರಿಜೆಕ್ಟ್ ಮಾಡೋದಕ್ಕೆ ಹುಡುಗನಿಗೂ ಕೂಡ ಯಾವುದೇ ಕಾರಣ ಇರಲಿಲ್ಲ. ಓಕೆ, ಹುಡುಗಿಗೆ ಮದುವೆ ಫಿಕ್ಸ್ ಆಯ್ತಾ. ಅವರಿಬ್ಬರ ಎಂಗೇಜ್ಮೆಂಟ್ ಕೂಡ ಫೆಬ್ರವರಿ ತಿಂಗಳಲ್ಲಿ ಆಗಿತ್ತಾ. ಅದಾದ ಬಳಿಕ ನವೆಂಬರ್ಗೆ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ರು. ನಾನು ಆಗ್ಲೇ ಹೇಳಿದ ಹಾಗೆ 17 ಕೋಟಿ ಕೊಟ್ಟು ಅರಮನೆಯನ್ನ ಬುಕ್ ಮಾಡಿದ್ರು, 2 ವಿಮಾನವನ್ನ ಬುಕ್ ಮಾಡಿದ್ರು, ಸಂಬಂಧಿಕರಿಗೆ ಆಮಂತ್ರಣ ಪತ್ರಿಕೆಯನ್ನ ಕಳಿಸ್ತಾ ಇದ್ರು. ಎಲ್ಲವೂ ಕೂಡ ತನ್ನ ಪಾಡಿಗೆ ತಾನು ನಡೀತಾ ಇತ್ತು. ಇತ್ತ ಹುಡುಗಿ ಕೂಡ ಕೈ ಹಿಡಿದು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕ್ತಾ ಇದ್ರು. ಬೇರೆ ಸೆಲೆಬ್ರೇಷನ್ ಅಲ್ಲಿ ಅವರಿಬ್ರು ಕೂಡ ಭಾಗಿಯಾಗ್ತಾ ಇದ್ರು. ಕುಟುಂಬದವರು ಕೂಡ ಬಹಳ ಖುಷಿಯಾಗಿದ್ರು. ಎಷ್ಟು ಚೆನ್ನಾಗಿದ್ದಾರೆ ಹುಡುಗಿ, ಹೀಗೆ ಇದ್ಬಿಡ್ಲಪ್ಪ ಜೀವನ ಪೂರ್ತಿ ಅಂತ ಅವ್ರು ಅಂದ್ಕೊಳ್ತಾ ಇದ್ರು. ಅವರು ಕೂಡ ಅದೇ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ರು. ಯಾರು? ಹುಡುಗಿ.
ಹೀಗಿದ್ದಾಗಲೇ ಏನಾಗುತ್ತೆ ಅಂದರೆ ಇತ್ತೀಚೆಗಷ್ಟೇ ಬಾಲಿ, ಇಂಡೋನೇಷ್ಯಾದ ಬಾಲಿಗೆ ಹೋಗಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ಲಾನ್ ಆಗುತ್ತೆ. 4 ಜನ ಕಾರ್ನಲ್ಲಿ ಹೊರಡ್ತಾರೆ. ಏರ್ಪೋರ್ಟ್ ಹತ್ರ ಬಂದಂಥ ಸಂದರ್ಭದಲ್ಲಿ ಹುಡುಗನ ಪಾಸ್ಪೋರ್ಟೇ ಕಾಣಿಸೋದಿಲ್ಲ, ಆತನ ಪಾಸ್ಪೋರ್ಟ್ ಕಳುವಾಗಿರುತ್ತೆ. ಹೀಗಾಗಿ ಬಾಲಿಯ ಟ್ರಿಪ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದು ಯಾಕೆ ನನ್ನ ನಂತರ ಹೇಳ್ತೀನಿ ಕೇಳಿ. ಆ ಬಾಲಿ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ. ಹೀಗಾಗಿ ಏನು ಮಾಡ್ತಾರೆ, ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಪುಣೆಯ ಈ ಲೋಹಗಡ ಕೋಟೆ ಇದೆಯಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವತ್ತು ಕೇತನ್ ಕೆಳಗಡೆ ಜಾರಿ ಬಿದ್ದು ಹೇಗೋ ಆತ ಮರವನ್ನ ಹಿಡಿದು ಬಚಾವಾಗ್ಬಿಡ್ತಾನೆ. ಆತ ಒಳ್ಳೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಂಥ ಪದೇ ಪದೇ, ಹೀಗಾಗಿ ಆತನಿಗೆ ಒಂದು ಗ್ರಿಪ್ ಇರುತ್ತೆ. ಹಾಗಾಗಿ ಅವತ್ತು ಅದೃಷ್ಟ ಇತ್ತು, ಆತ ಬಚಾವಾಗಿ ಬಿಡ್ತಾನೆ. ಅದಾದ ಬಳಿಕ ಆತನಿಗೆ ಯಾಕೋ ಭಯ ಶುರುವಾಗಿ ಬಿಡುತ್ತೆ. ಅದಾದ ನಂತರ ಮತ್ತೆ 18ನೇ ತಾರೀಕು ಅಲ್ಲಿಗೆ ಹೋಗಬೇಕು ಅಂತ ಹುಡುಗಿ ಹಠ ಹಿಡಿದು ಕುಳಿತುಕೋತಾಳೆ. ಆದರೆ ಕೇತನ್ ಒಪ್ಪೋದಿಲ್ಲ. ಮೊನ್ನೆ ತಾನೇ ಆ ರೀತಿಯಾಗಿ ಆಗಿಬಿಟ್ಟಿತ್ತು, ಯಾಕೋ ನನಗೆ ಭಯ ಆಗ್ತಿದೆ ಅಂತ ಹೇಳಿ. ಆದರೆ ಈಕೆ ಹಠ ಬಿದ್ದು ಹೇಗೋ ಒಪ್ಪಿಸ್ತಾಳೆ. 18ನೇ ತಾರೀಕು ಕೇತನ್ ಮತ್ತೆ ಈ ಹುಡುಗಿ ಇಬ್ರು ಕೂಡ ಲೋಹಗಡ ಕೋಟೆಗೆ ಹೋಗ್ತಾರೆ. ಕೋಟೆಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಒಂದು ಸುದ್ದಿ ಬರುತ್ತೆ, ಆ ಕಂದಕಕ್ಕೆ ಬಿದ್ದು ಕೇತನ್ ಸಾವನ್ನಪ್ಪಿ ಬಿಟ್ಟ ಅಂತ ಹೇಳಿ. ಸಿಯಾ ಕಣ್ಣೀರನ್ನು ಹಾಕಿದ್ದು. ಪೊಲೀಸರು ಬಂದು ಕೇಳಿದಾಗ ಆಕೆ ಹೇಳ್ತಾಳೆ, ನಾವಿಬ್ರು ಕೂಡ ಫೋಟೋ ಶೂಟನ್ನು ಮಾಡ್ತಾ ಇದ್ವಿ. ಆತ ಟ್ರೆಕ್ಕಿಂಗ್ ಎಕ್ಸ್ಪರ್ಟ್ ಆದಂಥ ಕಾರಣಕ್ಕಾಗಿ ನಿಲ್ತೀನಿ ಅಂತ ಹೇಳಿ ಆತ ಆ ತುದಿಯಲ್ಲಿ ಹೋಗಿ ನಿಂತ್ಕೊಂಡು ಬಿಟ್ಟಿದ್ದ. ಜೋರ ಗಾಳಿ ಬಂದುಬಿಡುತ್ತೆ, ಆಯ ತಪ್ಪಿ ಕೆಳಗಡೆ ಬಿದ್ದ ಎನ್ನುವಂಥ ರೀತಿಯಲ್ಲಿ ಈಕೆಯ ಕಥೆಯನ್ನು ಎಲ್ಲರೂ ಕೂಡ ನಂಬಿಕೊಂಡು ಬಿಡ್ತಾರೆ. ಎಲ್ಲರೂ ಕೂಡ ಸಹಜವಾಗಿ ಕಣ್ಣೀರು ಹಾಕ್ತಾರೆ. ಆದರೆ ಆ ಭಾಗದ ಪೊಲೀಸ್ ವರಿಷ್ಠಾಧಿಕಾರಿ SP ಯಾಕೋ ಡೌಟ್ ಬರುತ್ತೆ, ಇಲ್ಲೇನೋ ಬೇರೆ ಆಗದಂಗಿದೆ. ಇಷ್ಟು ಸುಲಭಕ್ಕೆ ಆತ ಹೇಗೆ ಸಾವನ್ನಪ್ಪದ? ಆತ ಟ್ರೆಕ್ಕಿಂಗ್ ಎಕ್ಸ್ಪರ್ಟ್ ಆಗಿದ್ದ, ಆತನಿಗೆ ಐಡಿಯಾ ಇರುತ್ತೆ, ನಾನು ಎಲ್ಲಿ ನಿಲ್ಲಬೇಕು ಎಲ್ಲಿ ನಿಲ್ಲಬಾರ್ದು ಅನ್ನುವಂಥ ಐಡಿಯಾ ಇರುತ್ತೆ. ಹೀಗಾಗಿ ಯಾಕೋ ಡೌಟ್ ಬರ್ತಾ ಇದೆ, ಯಾವುದಕ್ಕೂ ಇರಲಿ ಎನ್ನುವಂಥ ರೀತಿಯಲ್ಲಿ ಅವರು ತನಿಖೆಯನ್ನು ಆರಂಭಿಸ್ತಾರೆ. ಅವರು ಡೌಟಿಗೆ ಇನ್ನೊಂದು ಕಾರಣ ಏನಾಗಿರುತ್ತೆ ಅಂದರೆ, ಪೊಲೀಸರು ಗೊತ್ತಲ್ಲ, ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಸಿಯಾ ಗೋಯಲ್ ನಡವಳಿಕೆಯು ಕೂಡ ಅನುಮಾನವನ್ನು ಮೂಡಿಸ್ತಾ ಇರುತ್ತೆ. ಆಕೆ ಸ್ವಲ್ಪ ಆರಾಮಾಗಿದ್ದಂಗೆ ಕಂಡು ಬರ್ತಾ ಇದ್ಲು. ಆಕೆಯ ಕಣ್ಣೀರು, ದುಃಖ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನಾಟಕ ಎನಿಸುವಂಥ ರೀತಿಯಲ್ಲಿತ್ತು. ಹೀಗಾಗಿ ಪೊಲೀಸರು ಏನು ಮಾಡ್ತಾರೆ ಅಂದರೆ, ಒಂದು CCTV ದೃಶ್ಯವನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಟಿಕೆಟ್ ಕೌಂಟರ್ ಬಳಿಯ CCTV ದೃಶ್ಯ, ಎಲ್ಲಿ ಯಾರು ಓಡಾಡ್ತಿರ್ತಾರೆ ಎಲ್ಲರನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಒಬ್ಬ ವ್ಯಕ್ತಿಯ ನಡವಳಿಕೆ ಮಾತ್ರ ಅನುಮಾನಾಸ್ಪದ ಎನ್ನುವಂಥ ರೀತಿಯಲ್ಲಿ ಇರುತ್ತೆ. ಕಾರಣ ಅವತ್ತಿನ ದಿನ 33 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇರುತ್ತೆ, ಅಥವಾ ಬಿಸಿಲಿನ ತಾಪಮಾನ ಇರುತ್ತೆ. ಅಂಥದ್ರಲ್ಲಿ ಆತ ಏನು ಮಾಡಿರ್ತಾನೆ ಅಂದರೆ, ಸ್ವೆಟರನ್ನು ಹಾಕೊಂಡು ಬಂದಿರ್ತಾನೆ. ಆ ಸ್ವೆಟರ್ನ ಕ್ಯಾಪ್ ಬರುತ್ತಲ್ಲ, ಅದನ್ನು ಕಂಪ್ಲೀಟ್ ಆಗಿ ಮುಖವನ್ನು ಕೂಡ ಮುಚ್ಕೊಂಡಿರ್ತಾನೆ. ಹಾಗೆ ಪೊಲೀಸರಿಗೆ ಅನ್ಸುತ್ತೆ, ಆ ಥರ ಬಿಸಿಲು, ಶರ್ಟ್ ಹಾಕೊಳ್ಳೋದೇ ಕಷ್ಟ, ಅಂಥದ್ರಲ್ಲಿ ಸ್ವೆಟರ್ ಹಾಕೊಂಡು ಈತ ಯಾಕೆ ಓಡಾಡ್ತಿದ್ದಾನೆ ಅಂತ ಹೇಳಿ. ಹೀಗಾಗಿ ಬೇರೆ ಬೇರೆ CC ಕ್ಯಾಮ್ರಾಗಳಲ್ಲಿ ಆತನ ಚಲನವಲನಗಳನ್ನೇ ಗಮನಿಸೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ. ನೋಡಿದಂಥ ಸಂದರ್ಭದಲ್ಲಿ ಆತ ಇವರನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಆಗಾಗ ಸಿಯಾ ಗೋಯಲ್ ಕೂಡ ಆತನ ಕಡೆಗೆ ತಿರುಗಿ ನೋಡ್ತಾ ಇದ್ದಾಳೆ. ಯಾಕೋ ಡೌಟ್ ಬರುತ್ತೆ, ಏನೋ ಲಿಂಕ್ ಆಗ್ತಿದೆಯಲ್ಲ ಇದರಲ್ಲಿ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಏನು ಮಾಡ್ತಾರೆ ಅಂದರೆ, ಆತ ಯಾರು ಅಂಥೇಳಿ ತಮ್ಮದೇ ಆದಂಥ ಮೂಲಗಳಿಂದ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಪತ್ತೆ ಹಚ್ಚಿದ ಬಳಿಕ ಆತನ ಟವರ್ ಲೊಕೇಶನ್ ಎಲ್ಲಿ ಏನು ಎತ್ತ ಅಂತ ನೋಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆತನ ಫೋನ್ ಟವರ್ ಲೊಕೇಶನ್ ಅಲ್ಲಿ ತೋರಿಸೋದಿಲ್ಲ. ಅದರ ಬದಲಾಗಿ ಆತನ ಅಂಗಡಿ ಏನಿತ್ತು, ಶಾಪ್ ಏನಿತ್ತು, ಅಲ್ಲಿ ಆತನ ಫೋನ್ ತೋರಿಸ್ತಾ ಇರುತ್ತೆ. ಆಗ ಪೊಲೀಸರಿಗೆ ಅನುಮಾನ ಇನ್ನಷ್ಟು ದಟ್ಟವಾಗುತ್ತೆ. ಆತನ ಫೋನ್ ಲೊಕೇಶನ್ ಸ್ಪಾಟ್ನಲ್ಲೇ ತೋರಿಸಿದ್ರೆ ಅನುಮಾನ ಬರ್ತಿತ್ತಿಲ್ಲ ಗೊತ್ತಿಲ್ಲ, ಆದರೆ ಅಲ್ಲಿ ತೋರಿಸಿದಾಗ ಅನುಮಾನ ಬಂದ್ಬಿಡುತ್ತೆ. ಅಯ್ಯೋ, ಈತ ಫೋನನ್ನು ಯಾಕೆ ಶಾಪ್ನಲ್ಲಿ ಬಿಟ್ಟು ಬಂದಿದ್ದಾನೆ, ಏನೋ ಬೇರೆ ಪ್ಲಾನನ್ನು ಮಾಡ್ಕೊಂಡು ಬಂದಿರಬೇಕಲ್ಲ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ತಮ್ಮದೇ ಆದಂಥ ಶೈಲಿಯಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಗಿ ಬಿಡುತ್ತೆ. ಏನು ಕತೆ ಎನ್ನುವಂಥ ವಿಚಾರಕ್ಕೆ ಈಗ ಬರ್ತೀನಿ ಕೇಳಿ, ಅಥವಾ ಹೇಗೆ ಪ್ಲಾನ್ ಮಾಡಿದ್ರು ಎನ್ನುವಂಥ ವಿಚಾರಕ್ಕೆ ಈಗ ಬರ್ತೀನಿ. ಆತನ ಹೆಸರು ಚೇತನ್ ಅಂತ ಹೇಳಿ, ವಯಸ್ಸು 22ರಿಂದ 23ರ ಆಸುಪಾಸು. ಒಂದು ಡ್ರೈ ಫ್ರೂಟ್ಸ್ನ ಉದ್ಯಮವನ್ನು ಆತ ನಡೆಸ್ತಾ ಇರ್ತಾನೆ. ತನ್ನದೇ ಆದಂಥ ಒಂದು ಶಾಪನ್ನು ಕೂಡ ಆತ ಇಟ್ಕೊಂಡಿರ್ತಾನೆ. ಈ ಸಿಯಾ ಗೋಯಲ್ ಬೇಕರಿ ಉದ್ಯಮವನ್ನು ನಡೆಸ್ತಿದ್ದ ಕಾರಣಕ್ಕಾಗಿ, ಆತ ಡ್ರೈ ಫ್ರೂಟ್ಸ್ ಉದ್ಯಮದಲ್ಲಿ ಇದ್ದಂಥ ಕಾರಣಕ್ಕಾಗಿ, ಹೆಚ್ಚು ಕಡಿಮೆ ಒಂದೇ ರೀತಿಯಾದಂಥ ಉದ್ಯಮ ಅಲ್ವಾ. ಹೀಗಾಗಿ ಯಾವುದೋ ಒಂದು ಈ ವ್ಯಾಪಾರಸ್ಥರ ಮೀಟಪ್ ಎಲ್ಲವೂ ಕೂಡ ನಡೆಯುತ್ತಲ್ಲ, ಆ ಮೀಟಪ್ ಆದಂಥ ಸಂದರ್ಭದಲ್ಲಿ ಅವರಿಬ್ಬರೂ ಕೂಡ ಪರಸ್ಪರ ಭೇಟಿ ಆಗಿದ್ದಾರೆ. ಆತ ಒಂದು ರೀತಿಯಲ್ಲಿ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಇದ್ದ. ಹೀಗಾಗಿ ಅವರಿಬ್ಬರ ಭೇಟಿ, ಅದು ಪರಿಚಯದಿಂದ ಸ್ನೇಹದಿಂದ ಪ್ರೀತಿಯ ಹಂತಕ್ಕೆ ಹೋಗಿದೆ. ಪರಸ್ಪರ ಇಬ್ಬರೂ ಕೂಡ ಪ್ರೀತಿಸೋಕೆ ಶುರು ಮಾಡಿಕೊಂಡು ಹೆಚ್ಚು ಕಡಿಮೆ 1 ವರ್ಷ ಆಗಿದೆ. ಆದರೆ ಇದರ ನಡುವೆ ಏನಾಗಿಬಿಟ್ಟಿದೆ ಅಂದರೆ, ಈಕೆಗೆ ಸಿಯಾ ಗೋಯಲ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಮನೆಯಲ್ಲಿ ಮದುವೆಯನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸಿಯಾಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ತನ್ನ ಪ್ರೀತಿಯ ವಿಚಾರವನ್ನು ಹೇಳ್ಕೊಳ್ಳೋಕೆ ಧೈರ್ಯ ಇಲ್ಲ. ಕಾರಣ ಚೇತನ್ ಅಂತ ಅಗರ್ಭ ಶ್ರೀಮಂತನೇನಲ್ಲ, ಒಂದು ಮಧ್ಯಮ ವರ್ಗ ಕುಟುಂಬಕ್ಕೆ ಸೇರಿದಂಥವನು. ಹೀಗಾಗಿ ಸಿಯಾಗೆ ಗೊತ್ತಿತ್ತು ಚೇತನನ್ನ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ.
ಆಗ ಚೇತನ್ ಹೇಳ್ತಾರಂತೆ, ಆಯ್ತು ನಾವಿಬ್ರು ಓಡ್ ಹೋಗಿ ಮದುವೆ ಮಾಡ್ಕೊಳ್ಬೇಡ, ಆಮೇಲೆ ಏನೂ ಆಗಲ್ಲ ಅಂತ ಹೇಳಿ. ಆದರೆ ಸಿಯಾ ಅದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾಳೆ. ಕಾರಣ, ನಮ್ಮ ಮನೆಯ ಮರ್ಯಾದೆ ಹೊರಟೋಗಿಬಿಡುತ್ತೆ, ಮುಂದೊಂದು ದಿನ ನನಗೆ ನನ್ನ ಉದ್ಯಮವೂ ಕೂಡ ಕೈ ತಪ್ಪುತ್ತೆ, ಮನೆಯಿಂದ ಬರಬೇಕಾದಂಥ ಆಸ್ತಿ ದುಡ್ಡು ಯಾವುದೂ ಕೂಡ ಬರೋದಿಲ್ಲ, ನಾವು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ, ಅಂಥದ್ದು ಬೇಡ, ಬೇರೆ ಏನಾದರೂ ಪ್ಲಾನ್ ಮಾಡೋಣ ಅಂತ ಹೇಳಿ. ಆಗ ಇಬ್ಬರು ಸೇರಿಕೊಂಡು ಮಾಡಿದಂಥ ಪ್ಲಾನ್ ಏನಪ್ಪಾ ಅಂದ್ರೆ, ನಮಗೆ ಈಗ ಅಡ್ಡಿಯಾಗಿರೋದು ಕೇತನ್, ಆತನ ಪ್ರಾಣವನ್ನ ತೆಗೆದು ಬಿಟ್ರೆ ಅದೇ ಅನುಕಂಪದಲ್ಲಿ ಒಂದು ಸ್ವಲ್ಪ ದಿನ ಆದ್ಮೇಲೆ ನಮ್ಮಿಬ್ಬರ ವಿಚಾರವನ್ನ ಹೇಗೋ ಪ್ರಸ್ತಾಪವನ್ನ ಮಾಡಬಹುದು ಅಂತ ಹೇಳಿ ಇವರಿಬ್ರು ಕೂಡ ಅಂದ್ಕೊಳ್ತಾರೆ. ಪ್ಲಾನ್ ಏನು ಅನ್ನುವಂಥ ವಿಚಾರಕ್ಕೆ ಬರ್ತೀನಿ. ಮೊದಲಿಗೆ ಇಂಡೋನೇಷ್ಯಾದ ಬಾಲಿಗೆ ಹೋಗೋದು ಅಂತ ಪ್ಲಾನ್ ಆಗ್ಬಿಡುತ್ತಾ. ಆಗ ಸಿಯಾಗೆ ಟೆನ್ಷನ್ ಆಗ್ಬಿಡುತ್ತೆ, ಬಾಲಿಗೆ ಹೋದ್ರೆ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಕೇತನ್ಗೆ, ಯಾಕಂದ್ರೆ ಅಲ್ಲಿಗೆ ಬರೋದಕ್ಕೆ ಚೇತನ್ಗೆ ಕಷ್ಟ ಆಗಬಹುದು, ಅಥವಾ ನಮ್ಗೆ ಗೊತ್ತಿಲ್ಲದಂಥ ಪ್ರದೇಶ, ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಅಲ್ಲಿ ನಮ್ಮ ಪ್ಲಾನ್ ಏನು ಎತ್ತ ಗೊತ್ತಾಗಲ್ಲ ಅಂತ ಹೇಳಿ. ಹೀಗಾಗಿ ಆಕೆ ಮಾಡುವಂಥ ಪ್ಲಾನ್ ಏನಪ್ಪಾ ಅಂದ್ರೆ, ಕಾರ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕೇತನ್ಗೆ ಗೊತ್ತಿಲ್ಲದ ಹಾಗೆ ಆತನ ಪಾಸ್ಪೋರ್ಟ್ ಅನ್ನ ಕದ್ದು ಅದನ್ನ ಹರಿದು ಯಾವುದೋ ಒಂದು ಟಾಯ್ಲೆಟ್ ನ ಡಸ್ಟ್ಬಿನ್ ಇರುತ್ತಲ್ಲ ಅದರೊಳಗಡೆ ಆಕೆ ಎಸ್ದು ಬಿಟ್ಟಿರ್ತಾಳೆ. ಅಲ್ಲಿಗೆ ಬಾಲಿ ಟ್ರಿಪ್ ಕ್ಯಾನ್ಸಲ್ ಆಗಿಬಿಡುತ್ತಾ. ಅದಾದ ಬಳಿಕ ಸಿಯಾ ಹೇಳ್ತಾಳೆ, ಅಷ್ಟು ದೂರ ಯಾಕೆ ಹೋಗೋದು, ನಾವಿಬ್ರು ಆರಾಮಾಗಿ ಓಡಾಡೋದಕ್ಕೆ ಅಥವಾ ಫೋಟೋ ಶೂಟ್ಗೆ ಅಂತ ಹೇಳಿ ಪುಣೆಯ ಲೋಹಗಡಕ್ಕೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿಕೊಂಡು ಅಲ್ಲಿಗೆ 14ನೇ ತಾರೀಕು ಹೋಗ್ತಾರೆ. ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದ್ರೆ, ಹೀಗೆ ತುದಿಗೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಕೇತನನ್ನ ಈಕೆ ತಳ್ಳಿ ಬಿಡ್ತಾಳೆ. ತಳ್ತಾ ಇದ್ದ ಹಾಗೆ ಆತ ಕೆಳಗಡೆ ಬೀಳ್ತಾನೆ, ಅದು ಹೇಗೋ ಮರದ ಕೊಂಬೆಯನ್ನು ಇಟ್ಕೊಂಡು ಬಚಾವಾಗ್ತಾನೆ. ತಕ್ಷಣ ಆತನನ್ನ ಎಲ್ಲರೂ ಕೂಡ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾರೆ. ಆಗ ಸಿಯಾ ಜೋರ ಕಿರಿಚಾಡ್ಕೊಳ್ತಾಳೆ, ಹಾವು 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 ಅಂತೇಳಿ ಜೋರ ಕಿರಿಚಾಡ್ಕೊಳ್ತಾಳೆ. ಏನಾಯ್ತು ಅಂತ ಕೇಳಿದಾಗ ಸಿಯಾ ಹೇಳ್ತಾಳೆ, ಕಾಲಡಿ ಹಾವು ಬಂತು, ಆ ಭಯದಲ್ಲಿ ನಾನು ನಿನ್ನನ್ನು ಪುಷ್ ಮಾಡಿಬಿಟ್ಟೆ, ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ. ಪಾಪ ಕೇತನ್ ಅಷ್ಟೊತ್ತಿಗಾಗಲೇ ಪ್ರೀತಿ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆತನಿಗೆ ಶುರುವಾಗ್ಬಿಟ್ಟಿತ್ತು. ಆತನಿಗೊಂದು ನಿಷ್ಕಲ್ಮಶವಾದಂಥ ಪ್ರೀತಿ ಇತ್ತು, ಹೀಗಾಗಿ ನಂಬಿ ಬಿಡ್ತಾನೆ ಈಕೆ ನನಗೇನೂ ಮಾಡಿಲ್ಲ ಎನ್ನುವಂಥ ರೀತಿಯಲ್ಲಿ. ಆದರೆ ಮತ್ತೊಮ್ಮೆ 18ನೇ ತಾರೀಕು ಹೋಗಬೇಕು ಅಂದಾಗ ಆತ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ವಿರೋಧ ಅಂದ್ರೆ, ಅವತ್ತಾದಂಥ ಇನ್ಸಿಡೆಂಟ್ ನನಗೇನು ಮರ್ತೋಗಿಲ್ಲ ಅಂತೇಳಿ. ಆದರೆ ಈಕೆ ಹೇಳ್ತಾಳೆ, ಇಲ್ಲ ಮತ್ತೊಮ್ಮೆ ಅಂಥದ್ದಾಗಲ್ಲ, ನಾವು ಅವತ್ತು ಅರ್ಧಂಬರ್ಧ ಮಾತ್ರ ಆಯಿತು, ಈ ಸತಿ ಆರಾಮಾಗಿ ಒಂದು ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೇಳಿ. ಆದರೆ ಒಪ್ಪೋದೇ ಇಲ್ಲ. ಆದರೆ ಆತನ ತಾಯಿಗೆ ಫೋನ್ ಮಾಡಿ ಆತ ಒಪ್ಪಿಕೊಳ್ಳುವಂತೆ ಮಾಡಿಬಿಡ್ತಾಳೆ. ಅವತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಚೇತನ್ ಕೂಡ ಹಿಂದೆ ಬಂದಿರ್ತಾನೆ. ಅದೇ ರೀತಿಯಾಗಿ ಫೋಟೋ ಶೂಟ್ಗೆ ಅಂತೇಳಿ ಇದರ ತುದಿಯಲ್ಲಿ ನಿಲ್ಲಿಸಿ ಹಿಂದ್ಗಡೆಯಿಂದ ಬಂದು ಚೇತನ್ ಏನೋ ಕಿತಾಪತಿಯನ್ನ ಮಾಡ್ತಾನೆ. ಈ ಸಂದರ್ಭ ಈಕೆಯೂ ಕೂಡ ಹೋಗಿ ತಳ್ತಾಳೆ. ಆತ 400 ಅಡಿ ಕಂದಕಕ್ಕೆ ಬಿದ್ದು ಸಾವನ್ನಪ್ಪಿ ಬಿಡ್ತಾನೆ. ಪೊಲೀಸರು CCTV ದೃಶ್ಯದ ಆಧಾರದ ಮೇಲೆ ಸಿಯಾಳ ಒಂದಷ್ಟು ನಡವಳಿಕೆಯ ಮೇಲೆ ಡೌಟ್ ಬಂದ ಕಾರಣಕ್ಕಾಗಿ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಬ್ಬರನ್ನು ಕೂಡ 7 ದಿನಗಳ ಕಾಲ ಇದೀಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನೋಡಿ ಎಂತೆಂತಹ ಪ್ರಕರಣ ಅಂತ ಹೇಳಿ. ಪಾಪ ಆತನನ್ನ ಬದುಕೋದಕ್ಕಾದ್ರೂ ಅವಕಾಶವನ್ನ ಮಾಡಿಕೊಡ್ಬೋದಿತ್ತು, ಆದರೆ ಆ ಅವಕಾಶವನ್ನು ಕೂಡ ಮಾಡಿಕೊಡ್ಲಿಲ್ಲ. ಇನ್ನೇನು ಹೇಳೋದು, ನಿಮ್ಗೇನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.